ಹಾಸನದ ವಾರ್ತಾಭವನ ಆವರಣದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಾಕ್ಷರತಾ ಪ್ರಮಾಣ ವಚನ ಸ್ವೀಕರಿಸಿದರು. ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜನರಲ್ಲಿ ಅಕ್ಷರ ತಿಳಿವಳಿಕೆಯನ್ನು ಹೆಚ್ಚಿಸುವುದರಿಂದ ಮೂಢನಂಬಿಕೆಗಳನ್ನು ದೂರವಾಗಿಸಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಅಲ್ಲಿ ಅರಿವಿದೆ, ಅಲ್ಲಿ ತಿಳುವಳಿಕೆ ಇದೆ. ಅಕ್ಷರ ಇಲ್ಲದ ಕಡೆ ತಿಳುವಳಿಕೆ ಇರಲ್ಲ. ಮೂಢನಂಬಿಕೆಗಳು, ಅಂಧಕಾರ, ಕಂದಾಚರಣೆ ಇವೆಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಹೋಗ್ಲಾಡ್ಸಕ್ಕೆ ನಾವು ಅಕ್ಷರ ಕಲಿಬೇಕು. ಇನ್ನು ಇವಾಗಿನ ಜನರೇಷನ್ ಎಲ್ಲ ಕಲಿತಾ ಇದ್ದಾರೆ. ಆದ್ರೆ ಅದಿಷ್ಟೇ ಸಾಲದು. ಅಕ್ಷರ ಅಂತಂದ್ರೆ ಅದು ಧೈರ್ಯ, ದೃಢತೆ, ಒಂದು ಬದ್ಧತೆ ಮತ್ತೆ ಪ್ರಾಮಾಣಿಕತೆಗೆ ಅದು ಪ್ರತೀಕ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಹಾಸನ ಜಿಲ್ಲೆಯಲ್ಲಿ 30,000 ಜನರನ್ನು ಸಾಕ್ಷರತಾ ಯೋಜನೆಯಡಿ ಶಿಕ್ಷಿತರನ್ನಾಗಿ ಮಾಡಲಾಗಿದೆ ಎಂದರು. ಈ ವರ್ಷ ನಾವು 30,000 ಜನರಿಗೆ ಹಾಸನ ಜಿಲ್ಲೆಯಲ್ಲಿ ಸಾಕ್ಷರತೆಯನ್ನ ಹೊಂದಲು ಅನುಕೂಲ ಮಾಡಿಕೊಟ್ಟಿದ್ದೀವಿ. ಸಾಕ್ಷರರಾಗಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮೀಣ ಪ್ರದೇಶದ ಚುನಾಯಿತ ಗ್ರಾಮ ಪಂಚಾಯಿತಿ ಮೆಂಬರ್ಸ್ 223 ಜನರನ್ನ ಅವರು ಅಕ್ಷರ ಕಲಿಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ನಿವೃತ್ತ ಸಾಕ್ಷರತಾ ಅಧಿಕಾರಿ ಪಾಷಾ ಜಿಲ್ಲೆಯಲ್ಲಿ ಸಾಕ್ಷರತಾ ಪ್ರಮಾಣವನ್ನು ಹೆಚ್ಚಿಸಲು ಸರ್ಕಾರದೊಂದಿಗೆ ಸ್ವಯಂ ಸೇವಕರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. ನಮ್ಮ ಜಿಲ್ಲೆಯಲ್ಲೂ ಸಹ 95-96ರಲ್ಲಿ ಪ್ರಾರಂಭವಾದ 11ರಲ್ಲಿ ಸುಮಾರು 22,000-25,000 ಸ್ವಯಂ ಸೇವಕರು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಕಲಿಕಾ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ರು.